Chevrolet B2 1,75,000 ಗಾಡಿ ತುಂಬಾ ಕಮ್ಮಿ ಡ್ರಿವನ್ ಆಗಿದೆ. ಫುಲ್ಲಿ ಮಾಡಿಫೈ ಆಗಿದೆ ಗಾಡಿ. ನೀವು ನೋಡಬಹುದು ಮ್ಯಾಗ್ ವೀಲ್ಸ್ ಆಗ್ಬೋದು. ಇಂಟೀರಿಯರ್ ಒಳಗಡೆ ಇಂಟೀರಿಯರ್ ನೋಡೋದಾದ್ರೆ ಒಳಗಡೆ ಫುಲ್ಲಿ ಮ್ಯಾಟಿಕ್ ಆಗಿದೆ. ನಿಮಗೆ ಲೆದರ್ ಆಗಲಿ ಕಂಪನಿ ಇಂದ ಹಾಕ್ಸಿರೋಂಥ ಸೀಟ್ ಕವರ್ಸ್ ಇರುತ್ತೆ. ಫುಲ್ ಒಳಗಡೆ ಸಿಸ್ಟಮ್ಸ್ ಕೂಡ. ಯಾರೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಕಾರಲ್ಲಿ ಅಂತ ಅಂದ್ರೆ ನೋಡಿ, ನಮ್ಮ ಹತ್ರ Chevrolet ಎಂಜಾಯ್ ಇದೆ. ಗ್ರ್ಯಾಂಡ್ ಹೈಟೆನ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ನೋಡೋದಾದ್ರೆ ಇನ್ನೊಂದು ವೆಹಿಕಲ್ ಇದೆ. ಇನ್ನೊಂದು ವೆಹಿಕಲ್ ತೋರಿಸ್ತೀನಿ ನಾನು. ಇದು ಗ್ರ್ಯಾಂಡ್ ಹೈಟೆನ್. ಸೊ ಇದು ಬಂದು 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಈ ಕಾರ್ ದುನಿಯಾದಲ್ಲಿ ಬೆಸ್ಟ್ ಪ್ರೈಸ್ ಗಳಿಗೆ ಬೆಸ್ಟ್ ಮಾಡಲ್ ಕಾರ್ಗಳಿದೆ. ಯಾರೆಲ್ಲ ಏನ್ ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಾರ್ಗಳು ತಗೋಬೇಕು, ಒಳ್ಳೊಳ್ಳೆ ಫ್ಯಾಮಿಲಿ ವೆಹಿಕಲ್ ತಗೋಬೇಕು ಅಂತ ಹೇಳ್ಬಿಟ್ಟು, ಸೊ ನಮ್ಮ ಕಾರ್ ದುನಿಯಾಗೆ ವಿಸಿಟ್ ಮಾಡಿ. ತುಂಬಾ ಒಳ್ಳೊಳ್ಳೆ ವೆಹಿಕಲ್ಸ್, ಜೆನ್ಯೂನ್ ವೆಹಿಕಲ್ಸ್ ನಾವು ಕೊಡ್ತೀವಿ ನಿಮ್ಗೆ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on. Hi guys, welcome back to another video. So ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ಕಾರ್ಸ್ ದುನಿಯಾ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಕಾರ್ಸ್ ದುನಿಯಾ ಬಂದ್ಬಿಟ್ಟು ಪವರ್ಡ್ ಬೈ MVP ಆ್ಯಂಡ್ ಮೋಟೋ ವರ್ಲ್ಡ್ ಅಂತ. ಸೊ ಅವರು ಬಂದ್ಬಿಟ್ಟು ಯೂಟ್ಯೂಬರ್ಸು. ಸೊ ಇಬ್ಬರು ಸೇರಿಬಿಟ್ಟು ಕೊಲಾಬಲ್ಲಿ ಬಂದ್ಬಿಟ್ಟು ಒಂದು ಶೋರೂಮ್ನ ಓಪನ್ ಮಾಡಿದ್ದಾರೆ. ಸೊ ಇವ್ರ ಹತ್ರ ಬನ್ನಿ ತಿಳ್ಕೊಳ್ಳೋಣ, ಏನು ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಕಾರ್ಸ್ ಇದೆ, ಏನು ಮಾಡಲ್ಸ್ ಇದೆ, ಲೋನ್ ಅವೈಲೇಬಲ್ ಇದೆಯಾ, ಎಲ್ಲ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಎಂತಕ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಸೂಪರ್ ಸರ್, ನೀವ್ ಹೆಂಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್. ಸರ್ ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಕಾರ್ ದುನಿಯಾ ಕಡೆಯಿಂದ ನಾವು ಹೇಳ್ತಾ ಇರೋದೇನು ಅಂತಂದ್ರೆ, ನಮ್ಮ ಲೊಕೇಶನ್ ಬಂದು ನಾಗರಬಾವಿ ಪಾಪಾರೆಡ್ಡಿಪಾಳ್ಯ ಅಂತ. ನಿಮ್ಗೆ ನಿಯರ್ ಬೈ ಬಂದ್ರೆ ಒಂದು ಹಪ್ಪು ಹೋಟೆಲ್ ಇದೆ, ಅದರಿಂದ ರೈಟ್ ಸೈಡ್ಗೆ ಒಂದು ಡೌನ್ ಹೋಗುತ್ತೆ. ಸೊ ಆ ಡೌನ್ ಅಂದ್ರೆ ಬಂದ್ರೆ ನಿಮ್ಗೆ ಕಾರ್ ದುನಿಯಾ ದೊಡ್ಡದಾಗಿ ಬೋಲ್ಡೇ ಕಾಣಿಸುತ್ತೆ ಎಲ್ಲಾರ್ಗು. ಇದೇ ನಮ್ಮ ಕಾರ್ ದುನಿಯಾ ಅಂತಾನು ಕೂಡ ಹೇಳ್ಬೋದು. ಓಕೆ, ಸೂಪರ್. ಸೊ ಇನ್ನ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತಿಳಿಸಿರ್ತೀವಿ, ಕೆಳಗಡೆ ಹಾಕಿರ್ತೀವಿ, ನೀವು ಬೇಕಂದ್ರೆ ಅಲ್ಲಿನೂ ಚೆಕ್ ಮಾಡ್ಬೋದು. ಸೊ ಇವಾಗ ಇಷ್ಟು ಸ್ಟಾಕ್ಸ್ ಇದೆ ಸರ್. ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ಇದು ಸೆಲೆರಿಯಾ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ತುಂಬಾ ಕಮ್ಮಿ ಓಡಿದೆ, 55,000 ಡ್ರಿವನ್ ಆಗಿದೆ. ನಿಮ್ಗೆ ಪ್ರೈಸ್ ಬಂದು ಇದು 4,75,000 ನೆಗೋಷಿಯಬಲ್ ಆಗುತ್ತೆ. 4,75,000 ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ, ನೆಕ್ಸ್ಟ್ ಸರ್. ಸರ್ ಇದು ವೆಂಟೋ, ಫೋಕ್ಸ್ ವ್ಯಾಗನರ್ ವೆಂಟೋ ಅಂತ. ಇದು 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಗಾಡಿ ಆಗಿರುತ್ತೆ, ಹೈಲೈನ್ ವೆಹಿಕಲ್. ನಿಮ್ಗೆ 4,75,000 ನೆಗೋಷಿಯಬಲ್ ಆಗುತ್ತೆ. 4,75,000 ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್ ಇದು ಹೋಂಡಾ ಜಾಝೋ. ಇದು ನಮ್ಮ ಶೋರೂಮ್ಗೆ ತುಂಬಾ ರೀಸೆಂಟ್ ಆಗಿ ಬಂದಿದೆ ವೆಹಿಕಲ್. ಇದು 2017 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಅದ್ರಲ್ಲೂ ಕಮ್ಮಿ ಓಡಿದೆ. ಅದು ಎಷ್ಟು ಅಂದ್ರೆ 14,000 ಅಷ್ಟೇ ಡ್ರಿವನ್ ಆಗಿರೋದು. ಇದು ಪ್ರೈಸ್ ಬಂದು 6,50,000 ನೆಗೋಷಿಯಬಲ್ ಆಗುತ್ತೆ. ಲೋನ್ ಕೂಡ ಅವೈಲೇಬಲ್ ಇದೆ. ಇದಕ್ಕೆ ಲೋನ್ ಕೂಡ ಆಗುತ್ತೆ? ಖಂಡಿತ. ಲೋನ್ ಅಮೌಂಟ್ ಎಷ್ಟು ಮಾಡಿದ್ರೆ ಇದು ಕೊಡ್ತೀರಾ ಸರ್ ಈ ಕಾರು? ಖಂಡಿತ ಮಾಡ್ಕೊಡ್ತೀವಿ ಸರ್, ಬನ್ನಿ. ನೆಗೋಷಿಯಬಲ್ ಕೂಡ ಆಗುತ್ತೆ ಇದರಲ್ಲಿ. ಓಕೆ, ಸೊ ಇದು ಕಸ್ಟಮರ್ಸ್ ಬೇಕಂದ್ರೆ ಡೈರೆಕ್ಟ್ ಆಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಿ ತಗೊಬಹುದಲ್ಲ? ಖಂಡಿತ ಸರ್. ಏನೇ ಆದ್ರೂ ಅವ್ರು ಗೊತ್ತಿರೋಂತ ಮೆಕ್ಯಾನಿಕ್ ನ ಕೂಡ ಕರ್ಕೊಂಡ್ಬಂದ್ ಕೂಡ ಗಾಡಿ ಚೆಕ್ ಮಾಡಿಸ್ಕೊಂಡು ತಗೋಬಹುದು, ಏನು ತೊಂದರೆ ಇಲ್ಲ. ಗಾಡಿ ತುಂಬಾ ಕಮ್ಮಿ ಡ್ರಿವನ್ ಆಗಿದೆ, ಫುಲ್ಲಿ ಮಾಡಿಫೈ ಆಗಿದೆ ಗಾಡಿ. ನೀವು ನೋಡಬಹುದು ಮ್ಯಾಗ್ ವೀಲ್ಸ್ ಆಗ್ಬೋದು. ಇಂಟೀರಿಯರ್ ಒಳಗಡೆ ಇಂಟೀರಿಯರ್ ನೋಡೋದಾದ್ರೆ ಒಳಗಡೆ ಫುಲ್ಲಿ ಮ್ಯಾಟಿಕ್ ಆಗಿದೆ. ನಿಮ್ಗೆ ಲೆದರ್ ಆಗ್ಲಿ ಕಂಪನಿ ಇಂದ ಹಾಕ್ಸಿರೋಂಥ ಸೀಟ್ ಕವರ್ಸ್ ಇರುತ್ತೆ. ಫುಲ್ ಒಳಗಡೆ ಸಿಸ್ಟಮ್ಸ್ ಕೂಡ ಚೆನ್ನಾಗಿದೆ, ಒಳ್ಳೆ ಕಂಪನಿ ಆಗಿದೆ. ತುಂಬಾ ಚೆನ್ನಾಗಿದೆ ವೆಹಿಕಲ್ ಮೇಂಟೆನೆನ್ಸ್ ಎಲ್ಲ. ತಗೋಬಹುದು, ಸೆಕೆಂಡ್ ಓನರ್ ಗಾಡಿ. ಇದ್ರಲ್ಲೂ ಲೋನ್ ಕೂಡ ಆಪ್ಷನ್ ಇದೆ ಇದಕ್ಕೆ. ಓಕೆ ಸರ್, ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಇವಾಗ ನಿಮ್ಮ ಹತ್ರ ಕಾರ್ಸ್ ಎಲ್ಲ ಇಸ್ಕೊಂಡ್ರೆ ಇಂಜಿನ್ ವಾರಂಟಿ ಆತರ ಏನಾದ್ರು ಕೊಡ್ತೀರಾ ಸರ್? ಖಂಡಿತ 6 months ವಾರಂಟಿ ಕೊಡ್ತೀವಿ ನಾವು. ಯಾಕೆಂದ್ರೆ ಮಾಡ್ಲು ಗಾಡಿಗಳಿಗೆ ಕೆಲವೊಂದು ಟೈಮಲ್ಲಿ 1 year ಕೂಡ ಕೊಡೋ ಆಪ್ಷನ್ ಕೂಡ ಇರುತ್ತೆ. ಇದರಲ್ಲಿ 6 years. ಯಾಕೆಂದ್ರೆ ಮಾಡ್ಲುಗಳು ನಮ್ಮ ಹತ್ರ ತುಂಬಾ ಜಾಸ್ತಿನೂ ಇರಲ್ಲ, ಕಮ್ಮಿನೂ ಇರಲ್ಲ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಜೆನ್ಯೂನ್ ಗಾಡಿಗಳು ಮಾತ್ರ ಸೇಲ್ ಮಾಡಬೇಕು ಅನ್ನೋ ಒಂದೇ ಒಂದು ಇದಕ್ಕೋಸ್ಕರ ಕಸ್ಟಮರ್ಗೆ ಎಲ್ಲ ಜೆನ್ಯೂನ್ ಆಗಿರೋ ಗಾಡಿಗಳನ್ನ 6 months ವಾರಂಟಿ ಕೊಡ್ತಾ ಇದೀವಿ. ಅದು ಇಂಜಿನ್ ಗೇರ್ ಬಾಕ್ಸ್ ಮಾತ್ರ. ಸೊ ಏನೇ ಆದ್ರೂ ನೀವೇ ಅದು ಸರಿ ಮಾಡಿ ಕೊಡ್ತೀರಾ? ಖಂಡಿತ ಇಂಜಿನ್ ಗೇರ್ ಬಾಕ್ಸ್ ಮಾತ್ರ ವಾರಂಟಿ ಕೊಡ್ತಾ ಇದೀವಿ. ಸೊ ನಾವ್ ಏನೇ ಇದ್ರು ನಾವು ರೆಡಿ ಮಾಡಿಸ್ಕೊಡ್ತೀವಿ. ಸೊ ಆಮೇಲೆ RTO ಅದೆಲ್ಲ ಹೇಳ್ಬಿಡಿ ಸರ್, ಡಾಕ್ಯುಮೆಂಟ್ಸ್ ಎಲ್ಲ. ಇವಾಗ ನಿಮ್ಮ ಹತ್ರ ಕಾರ್ ಇಸ್ಕೊಂಡ್ರೆ
ಲೋನ್ ಅಲ್ಲಿ ಇಸ್ಕೊಂಡ್ರೆ ಎಷ್ಟು ದಿನದಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಫುಲ್ ಕ್ಯಾಶ್ ಕೊಟ್ರೆ ಎಷ್ಟು ದಿನದಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ಆರ್ ಟಿ ಒ ಅಂತ ಬಂದ್ರೆ ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಎಲ್ಲ ಪ್ರೈಸಿಂಗ್ ಅಲ್ಲಾದ್ರೆ ನಾವು ಮಾಡ್ಕೊಡ್ತೀವಿ. Okay. ಇಲ್ಲ ಅಂತಂದ್ರೆ ಕಸ್ಟಮರ್ಸ್ಗೆ ಏನ್ ಪ್ರೈಸಿಂಗ್ ಅಲ್ಲಿ ಆಗಿದೆ ಅವ್ರಿಗೆ ಹೇಳ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ಹತ್ರ ಏನೇ ಆದ್ರೂ ಸಮೇತ 45 to 50 ಡೇಸ್ ಆಗುತ್ತೆ. ಓಕೆ, 45 to 50 ಡೇಸ್. 50 ಡೇಸ್ ಅಲ್ಲಿ ನಾವು RC ಟ್ರಾನ್ಸ್ಫರ್ ಎಲ್ಲ ನಾವು ಮಾಡಿಸ್ಕೊಡ್ತೀವಿ. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್ ಇದು ಬಂದು ಟೆರೆನೋ ಅಂತ, ನಿಸ್ಸಾನ್ ಟೆರೆನೋ ಅಂತ. ಇದು 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದಕ್ಕೂ ಲೋನ್ ಕೂಡ ಆಗುತ್ತೆ. ಇದು ಪ್ರೈಸಿಂಗ್ ಬಂದು 530 ನೆಗೋಷಿಯಬಲ್ ಇದೆ. ಓಕೆ, ಸೊ ಇದಕ್ಕೆ ಲೋನ್ ಕೂಡ ಆಪ್ಷನ್ ಇದೆ. ನೋಡಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ಗಾಡಿ. ಡಸ್ಟರ್ ವೇರಿಯಂಟ್ ಅಲ್ಲಿ ಇದು ಒಂದು ಗಾಡಿ. ಸೊ ಎಲ್ಲರೂ ಡಸ್ಟರ್ ಕೇಳ್ತಾ ಇದೀರಲ್ಲ, ಸೊ ಡಸ್ಟರ್ ಕೇಳ್ತಿರೋ ಎಲ್ಲಾರ್ಗು ಇದು ಕೂಡ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ನೋಡಿ ಒಳ್ಳೆ ಟೆರೆನೋ, ಇದು ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, ನೆಕ್ಸ್ಟ್ ಸರ್ ಇದು ಮಹೇಂದ್ರ. ಈ ಮಹೇಂದ್ರ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. XUV 500 ಅಂತಂದ್ರೆ ಒಳ್ಳೆ ಆನೆ ಅಂತಾರೆ. ಸೊ ಇದರಲ್ಲಿ ನಿಮ್ಗೆ W8 ವೇರಿಯಂಟ್ ಆಗಿರುತ್ತೆ. ಇದು 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಫುಲ್ ಶೋರೂಮ್ ಹಿಸ್ಟ್ರಿ ಇದೆ ಇದು. ಇದಕ್ಕೆ ನಿಮ್ಗೆ ಏನಿಲ್ಲ ಅಂತಂದ್ರೂ ಒಂದು 7,65,000 ಇದೆ. ನಿಮ್ಗೆ ಇದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಲೋನ್ ಕೂಡ ಆಪ್ಷನ್ ಇದೆ. ಆರಾಮಾಗಿ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಗಾಡಿ. ಮಿಸ್ ಮಾಡ್ಕೋಬೇಡಿ. ನೋಡಿ ನೆಕ್ಸ್ಟ್ ಸರ್ ಇದು ಎಂಜಾಯ್ ಅಂತ. ಇದು ಚೆವರ್ಲೆಟ್ ಕಂಪ್ನಿದು. ಈ ಕಂಪನಿ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಇದು ಪಾರ್ಟ್ಸ್ ಗಳೆಲ್ಲ ತುಂಬಾ ಡೌಟ್ ಇದೆ ಕಸ್ಟಮರ್ಸ್ ಗಳಿಗೆ. ಸೊ ಇದ್ರ ಅಂದ್ರೆ ಪಾರ್ಟ್ಸ್ ಕೂಡ ಸಿಗುತ್ತೆ, ಏನು ಭಯ ಬೇಡ. 1 or 2 ಡೇಸ್ ಲೇಟ್ ಆಗ್ಬೋದು, ಖಂಡಿತ ಪಾರ್ಟ್ಸ್ ಗಳೆಲ್ಲ ಸಿಗುತ್ತೆ. ಸೊ ಇದು ಮಾಡ್ಲು ಬಂದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಯಾವ್ದೇ ತರ ಡೌಟ್ ಬೇಡ. ನೀವು ಬನ್ನಿ, ಆರಾಮಾಗಿ ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ. ನೀವು ತಗೋಬೇಡಿ, ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಗಾಡಿ ಯಾವ ತರ ಇದೆ, ಕಂಡೀಷನ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಪ್ರೈಸಿಂಗ್ ಬಂದು 3,70,000 ಇದೆ. ನಿಮ್ಗೆ ಎಲ್ಲರಿಗೂ ನೆಗೋಷಿಯಬಲ್ ಅಂತ ಅಂದ್ರೆ ಲೋನ್ ಕೂಡ ಆಗುತ್ತೆ. ನೀವು ಜಾಸ್ತಿ ಡೌಟ್ ಬಿಡೋಂತ ಅವಶ್ಯಕತೆ ಕೂಡ ಇಲ್ಲ. ಇದರಲ್ಲಿ ಒಳ್ಳೆ ಲೋನ್ ಕೂಡ ಗಾಡಿ, ಸಿಂಗಲ್ ಓನರ್ ಗಾಡಿ. ನೋಡಿ ತಗೊಳ್ಳಿ. ಸರ್ ನೆಕ್ಸ್ಟ್ ಒಂದು ಚೆವರ್ಲೆಟ್ ಇದೆ. ಇದು ಯಾವ ಮಾಡಲ್, ಏನ್ ಪ್ರೈಸ್ ಹೇಳಿ ಸರ್? ಸರ್ ಇದು ಚೆವರ್ಲೆಟ್ ಸೈಲ್ ಅಂತ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಕೂಡ ಕಮ್ಮಿ ಡ್ರಿವನ್ ಆಗಿದೆ. ಒಳಗಡೆ ಇಂಟೀರಿಯರ್ ಎಲ್ಲ ನೋಡಿದ್ರೆ ತುಂಬಾ ಕ್ಲಾಸಿಕ್ ಆಗಿದೆ. ಸಿಂಗಲ್ ಓನರ್ ಆಗಿರೋದ್ರಿಂದ ಒಳಗಡೆ ಚೆನ್ನಾಗಿದೆ. ಒಳ್ಳೆ ಮೇಂಟೈನ್ ಗಾಡಿ. ಇದಕ್ಕೆ ಲೋನ್ ಕೂಡ ಆಪ್ಷನ್ ಇದೆ. ಇದು ಪ್ರೈಸಿಂಗ್ ಬಂದು ನಿಮ್ಗೆ 4,15,000 ಇದೆ. ಕಮ್ಮಿ ಕೂಡ ಮಾಡ್ಕೊಡ್ತೀವಿ, ನೆಗೋಷಿಯಬಲ್ ಕೂಡ ಆಗುತ್ತೆ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ನೋಡಿ ಲೋನ್ ಕೂಡ ಅವೈಲೇಬಲ್ ಇದೆ ಇದಕ್ಕೆ. ಸರ್ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದ್ರೂ ನಿಮ್ಮ ಹತ್ರ ಕಾರ್ ಇಸ್ಕೊಳ್ಳಕ್ ಬಂದ್ರೆ ಏನ್ ಆಫರ್ ಕೊಡ್ತೀರಾ ಸರ್? ಖಂಡಿತ ಕಮ್ಮಿಗೆ ಮಾಡ್ಕೊಡ್ತೀನಿ ಸರ್. ನಮ್ದು ಏನ್ ನೆಗೋಷಿಯಬಲ್ ಪ್ರೈಸ್ ಇದೆ ಅದರಲ್ಲೂ ಕಮ್ಮಿ ಮಾಡ್ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ಡೈರೆಕ್ಟ್ ಆಗಿ ನೀವು ಬಂದು ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಕಡೆಯಿಂದ ಬಂದೆ ಅಂತ ಹೇಳಿ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಸೊ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್ ಇದು ಮಾರುತಿ ಸುಜುಕಿ ಕಂಪನಿದು. ಇದು ಬಂದು SX4 ಅಂತ. ಸೊ ನಿಮ್ಗೆ ಇದು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು ನಿಮ್ಗೆ ಪ್ರೈಸ್ ಬಂದು 4,15,000 ಇದೆ. ಟೋಟಲ್ ಪ್ರೈಸ್ ಬಂದು 3,75,000ಗೆ ನೆಗೋಷಿಯಬಲ್ ಅಂತ ಹೇಳಕ್ಕಾಗಲ್ಲ. ಪ್ರೈಸಿಂಗ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದಕ್ಕೆ ಲೋನ್ ಆಪ್ಷನ್ ಇಲ್ಲ. ಪರ್ಸನಲ್ ಲೋನ್ ಆದ್ರೆ ನೀವು ಮಾಡಿಸ್ಕೊಳ್ಳೋದಾದ್ರೆ ಪರ್ಸನಲ್ ಲೋನ್ ಟ್ರೈ ಮಾಡ್ಬೋದು. ಇದು ಕೂಡ ಆಗುತ್ತೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಬಟ್ ಇದು ಫುಲ್ ಕ್ಯಾಶ್ ಅಲ್ಲೇನೆ ನಮ್ಮ ಕಡೆಯಿಂದ ಸಿಗುವಂತ ವೆಹಿಕಲ್ ಇದು ನಿಮ್ಗೆ. ನೆಕ್ಸ್ಟ್ ಸರ್ ಇದು ಟೊಯೋಟಾ ಕಂಪನಿದು ಕೊರಲಾ ಆಲ್ಟಿಸ್ ಅಂತ ಹೇಳ್ಬಿಟ್ಟು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ಇದು ಪ್ರೈಸಿಂಗ್ ಅಲ್ಲಿ ಅಂತ ಬಂದ್ರೆ 3,65,000 ಇದೆ. 3,30,000 ವರ್ಗು ನಿಮ್ಗೆ ಫೈನಲ್ ಆಗುತ್ತೆ. ಇದು 3,30,000 ವರ್ಗು ಫೈನಲ್. ಹೌದು, ಇದು ಕೂಡ ಲೋನ್ ಆಪ್ಷನ್ ಇಲ್ಲ. ಇದು ಫುಲ್ ಕ್ಯಾಶ್ ವೆಹಿಕಲ್. ಓಕೆ, ಇದು ಕಮ್ಮಿನೇ, ಜಾಸ್ತಿ ಅಂತ ಹೇಳ್ತಾ ಇಲ್ಲ. ಒಂದು 80,000 to 90,000 ವರ್ಗು ಡ್ರಿವನ್ ಆಗಿದೆ. ಒಳ್ಳೆ ವೆಹಿಕಲ್, ಮಿಸ್ ಮಾಡ್ಕೋಬೇಡಿ. ನೋಡಿ ಸೊ ಇನ್ನೊಂದು ಮಾರುತಿ ಝೆನ್ ಇದೆ ಸರ್. ಸರ್ ಈ ಮಾರುತಿ ಸುಜುಕಿ ಕಂಪನಿಯಿಂದ ಬಂದಿರೋಂಥ ವೆಹಿಕಲ್ಸ್ಗಳು ಗೊತ್ತು ನಿಮ್ಗೆ ಹೆಂಗಿರುತ್ತೆ ಅಂತ. ಇದು ಝೆನ್ ಎಸ್ಟಿಲೋ ಅಂತ ಹೇಳ್ಬಿಟ್ಟು 2007 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇದಕ್ಕೆ ಲೋನ್ ಆಗಲ್ಲ. ಇನ್ನೊಂದೇನು ಅಂತಂದ್ರೆ ಇದು ಪ್ರೈಸಿಂಗ್ ಬಂದು 1,99,000 ಇದೆ. ಸೊ ನಿಮ್ಗೆ ನೆಗೋಷಿಯಬಲ್ ಎಲ್ಲ ಆಗಿ 1,80,000 to 70,000 ವರ್ಗು ಫೈನಲ್ ಆಗುತ್ತೆ. ನೋಡಿ ಓಕೆ, ನೆಕ್ಸ್ಟ್ ಹುಂಡೈ ಸರ್. ಸರ್ ಇದು ಹುಂಡೈ ಗ್ರ್ಯಾಂಡ್ ಹೈಟೆನ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ನೋಡೋದಾದ್ರೆ ಇನ್ನೊಂದು ವೆಹಿಕಲ್ ಇದೆ. ಇನ್ನೊಂದು ವೆಹಿಕಲ್ ತೋರಿಸ್ತೀನಿ ನಾನು. ಇದು ಗ್ರ್ಯಾಂಡ್ ಹೈಟೆನ್. ಸೊ ಇದು ಬಂದು 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು ಕೂಡ ಲೋನ್ ಆಪ್ಷನ್ ಇದೆ. ನಿಮ್ಗೆ ಇದು ಪ್ರೈಸಿಂಗ್ ಅಂತ ಬಂದ್ರೆ 4,75,000 ಇದೆ. ನಿಮ್ಗೆ ಇದು 440 ವರ್ಗು ಫೈನಲ್ ಆಗುತ್ತೆ. 440 ವರ್ಗು ಫೈನಲ್ ಆಗುತ್ತೆ. ಸರ್ ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ಇದು ರೆನಾಲ್ಡ್ ಕ್ವಿಡ್ ಅಂತ ಹೇಳ್ಬಿಟ್ಟು ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಆಟೋಮೆಟಿಕ್, ಅದ್ರಲ್ಲೂ ಕಮ್ಮಿ ಡ್ರಿವನ್ ಆಗಿದೆ. ನೋಡಿ ಪ್ರೈಸಿಂಗ್ ಕೂಡ ಏನ್ ಪ್ರೈಸಿಂಗ್ ಅಂತ ಅಂದ್ರೆ ಇದು 3,20,000 ಇರೋದು. ನಿಮ್ಗೆ ನೆಗೋಷಿಯಬಲ್ ಎಲ್ಲ ಆಗಿ 3,05,000ಗೆ ಸಿಗ್ತಾ ಇದೆ ವೆಹಿಕಲ್. 3,05,000 ಲೋನ್ ಆಗುತ್ತೆ ಇದಕ್ಕೆ? ಖಂಡಿತ ಲೋನ್ ಆಗುತ್ತೆ. ಇದು ಬೆಂಗಳೂರು ಅಂತಲ್ಲ, ಎಲ್ಲಿಂದ ಬಂದ್ರು ಲೋನ್ ಮಾಡ್ಕೊಡ್ತೀವಿ ವೆಹಿಕಲ್ ಗೆ ಅಂತ ಬಂದ್ರೆ ನೀವು. ಸರ್ ಇದು ಹುಂಡೈ. ಅವಾಗ್ಲೇ ಹೇಳಿದೆ ನಾನು ನಿಮ್ಗೆ 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಗ್ರ್ಯಾಂಡ್ ಐಟೆನ್ ಅಂತ ಹೇಳಿದೆ. ಇದು ಬಂದು ನಾರ್ಮಲ್ ಐಟೆನ್. ಯಾರೆಲ್ಲ ಬೇಸಿಕ್ ವೆಹಿಕಲ್ ಹುಡುಕ್ತಾ ಇದ್ದೀರಾ,
ನಿಮ್ಗೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಒಳ್ಳೆ ಕ್ಲಾಸಿಕ್ ಮೇಂಟೈನ್ ಆಗಿದೆ ನಿಮ್ಗೆ. 2009 ಮಾಡಲ್, ಇದು ಸೆಕೆಂಡ್ ಓನರ್ ಆಗಿರುತ್ತೆ. ನಿಮ್ಗೆ ಇದು ಪ್ರೈಸಿಂಗ್ ಬಂದು 2,75,000 ವರ್ಗು ನೆಗೋಷಿಯಬಲ್ ಆಗುತ್ತೆ ನೋಡಿ. ನೆಕ್ಸ್ಟ್ ಸರ್ ಇದು ಹೋಂಡಾ ಜಾಜ್ 2009 ಮಾಡಲ್, ಇದು ಸೆಕೆಂಡ್ ಓನರ್ ಆಗಿರುತ್ತೆ. ನಿಮ್ಗೆ ಅವಾಗಲೇ ಫಸ್ಟ್ ಓನರ್ ತೋರಿಸ್ದೆ, ಅದು 17 ಮಾಡಲ್ ಆಗಿರುತ್ತೆ. ಇದು ಬಂದು ನಿಮ್ಗೆ ಸೆಕೆಂಡ್ ಓನರ್ ಆಗಿ, ಇದ್ರಲ್ಲೂ ನಿಮ್ಗೆ ಪ್ರೈಸಿಂಗ್ ಅಂತ ಬಂದ್ರೆ 3,15,000 ವರ್ಗು ನೆಗೋಷಿಯಬಲ್ ಆಗುತ್ತೆ ನೋಡಿ. ನೆಕ್ಸ್ಟ್ ಸರ್ ಇದು ಫೋಕ್ಸ್ ವ್ಯಾಗನರ್ ವೆಂಟೋ, ನಿಮ್ಗೆ ಅವಾಗಲೇ ಒಂದು ತೋರಿಸ್ದೆ ಡೀಸೆಲ್ ವೆಹಿಕಲ್. ಇದೇನಾಗಿರುತ್ತೆ, ಇದು ಥರ್ಡ್ ಓನರ್ ಆಗಿದೆ. ಸೊ ಇದು ನಿಮ್ಗೆ ಪ್ರೈಸಿಂಗ್ ಬಂದು 4,70,000 ವರ್ಗು ಆಗುತ್ತೆ. ಇದು ಕೂಡ ಲೋನ್ ಆಗುತ್ತೆ. 2014 ಮಾಡಲ್ ಇದು. ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಸರ್, ಆಲ್ ಓವರ್ ಕರ್ನಾಟಕಕ್ಕೆ ಲೋನ್ ಮಾಡ್ಕೊಡ್ತೀವಿ ನಾವು. ಓಕೆ ಸೂಪರ್. ನೆಕ್ಸ್ಟ್ ಸರ್ ಇದು ಚವರ್ಲೆಟ್ ಬೀಟ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಈ ತರದ್ದು 4 ವೆಹಿಕಲ್ ಸೇಲ್ ಆಗಿದೆ. ಸೊ ಇದು 4 ವೆಹಿಕಲ್, ಡೀಸೆಲ್ ಆಗ್ಲಿ ಪೆಟ್ರೋಲ್ ಆಗ್ಲಿ ಎಲ್ಲ ಸೇಲ್ ಮಾಡಿದೀವಿ. ಸೊ ಇದು ಬಂದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಟಾಪ್ ಎಂಡ್ ಆಗಿರುತ್ತೆ. ಸೊ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. ಇದೇನು ಅಂತಂದ್ರೆ 2010 ಮಾಡಲ್ ಆಗಿರೋದ್ರಿಂದ ಇದಕ್ಕೆ ಲೋನ್ ಆಗಲ್ಲ. ಸೊ ಇದೇನಂದ್ರೆ ಫುಲ್ ಕ್ಯಾಶ್. ನಿಮ್ ಪರ್ಸನಲ್ ಲೋನ್ ಟ್ರೈ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಆಪ್ಷನ್ ಕೊಡ್ತೀವಿ. ಸೊ ಇದು ಪ್ರೈಸಿಂಗ್ ಬಂದು ನಿಮ್ಗೆ 1,75,000 ಇದೆ. ನಿಮ್ಗೆ ಫೈನಲ್ ಅಂದ್ರೆ 160 ಫೈನಲ್ ಆಗುತ್ತೆ. ಇದು 160ಗೆ ಫೈನಲ್ ಮಾಡ್ಕೊಡ್ತೀರಾ? ಖಂಡಿತ. ಸೊ ಇದು ನೀವು ಇಂಟೀರಿಯರ್ ಎಲ್ಲಾನು ನೋಡ್ಬೋದು. ಸೊ ಇಂಟೀರಿಯರ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೊ 1,75,000 ಫೈನಲ್ ಅಲ್ಲ ಸರ್? ಹೌದು, ಅದ್ರಲ್ಲೂ ಕೂಡ 1,60,000ಗೆ ಫೈನಲ್ ಆಗುತ್ತೆ. ಸೊ ನಮ್ ಕಾರ್ ದುನಿಯಾದಲ್ಲಿ ಬೆಸ್ಟ್ ಪ್ರೈಸ್ಗಳಿಗೆ ಬೆಸ್ಟ್ ಮಾಡಲ್ ಕಾರ್ಗಳಿದೆ. ಯಾರೆಲ್ಲ ಏನ್ ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಾರ್ಗಳು ತಗೋಬೇಕು, ಒಳ್ಳೊಳ್ಳೆ ಫ್ಯಾಮಿಲಿ ವೆಹಿಕಲ್ ತಗೋಬೇಕು ಅಂತ ಹೇಳ್ಬಿಟ್ಟು, ಸೊ ನಮ್ ಕಾರ್ ದುನಿಯಾಗೆ ವಿಸಿಟ್ ಮಾಡಿ. ತುಂಬಾ ಒಳ್ಳೊಳ್ಳೆ ವೆಹಿಕಲ್ಸ್, ಜೆನ್ಯೂನ್ ವೆಹಿಕಲ್ಸ್ ನಾವು ಕೊಡ್ತೀವಿ ನಿಮ್ಗೆ. ಮಾಡಲ್ ಅಂತ ನೋಡಬೇಡಿ, ಪ್ರೈಸಿಂಗ್ ಅಂತ ನೋಡಬೇಡಿ, ಬನ್ನಿ, ನಿಮ್ಗೆ ಜೆನ್ಯೂನ್ ಗಾಡಿನೇ ನಮ್ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ. ಸೊ ಅದೇ ನೀವು ಡೈರೆಕ್ಟಾಗಿ ಇಲ್ಲಿ ಬನ್ನಿ, ಒಂದ್ಸತಿ ಬಂದು ಮೆಕ್ಯಾನಿಕ್ ಯಾರಾದರೂ ಕರ್ಕೊಂಡು ಬಂದು ಟೆಸ್ಟ್ ಡ್ರೈವು ನೀವು ತಗೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿಸಿ. ನಿಮಗೆ ಗಾಡಿ ಚೆನ್ನಾಗಿದ್ರೆ ಗಾಡಿ ತಗೊಳ್ಳಿ. ಯಾಕಂದರೆ ನಾವು ನೋಡಿದ ಪ್ರಕಾರ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಎಲ್ಲ ಗಾಡಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 90% ಸಿಂಗಲ್ ಓನರ್ ಗಾಡಿಗಳಿದೆ. ಪ್ಲಸ್ ಶೋರೂಮ್ ರೆಕಾರ್ಡ್ ಬೇರೆ ಇದೆ ಇವ್ರ ಹತ್ರ. ಕರೆಕ್ಟ್ ಅಲ್ಲ ಸರ್? ಖಂಡಿತ ಸರ್. ಕೆಲವೊಂದು ವೆಹಿಕಲ್ಸ್, ಮಾಡಲ್ ವೆಹಿಕಲ್ಸ್ಗೆ ಶೋರೂಮ್ ಹಿಸ್ಟ್ರಿ ಕೂಡ ಹೆಂಗೆ ಮೇಂಟೈನ್ ಮಾಡಿರ್ತೀವಿ ಅಂತಂದ್ರೆ ಕಸ್ಟಮರ್ಸ್ಗೆ ಇನ್ನೊಂಥರ ತಲೆನೋವೇ ಆಗಬಾರ್ದು. ತಗೊಂಡೋಗಿ 2 ದಿನಕ್ಕೆ ಗ್ಯಾರೇಜ್ ತಗೊಂಡು ಹೋಗ್ಬಾರ್ದು. ನಮ್ಮ ಹತ್ರ ಅಷ್ಟು ಜೆನ್ಯೂನ್ ಆಗಿರುತ್ತೆ ವೆಹಿಕಲ್ಸ್. ನಮ್ಮ ಹತ್ರ ಲೋನ್ಸ್ ಇದೆ, ವಾರಂಟೀಸ್ ಇದೆ. ಯಾವುದೇ ತರ ತೊಂದರೆ, ಡೌಟ್ ಆಗ್ಲಿ ಯಾರು ಬೀಳುವಂತ ಅವಶ್ಯಕತೆ ಇಲ್ಲ. ಬನ್ನಿ ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿ. ಬೇಕಾದ್ರೆ ಗಾಡಿ ತಗೋಬೇಡಿ, ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ. ಸೊ ನಮ್ ಕಾರ್ ದುನಿಯಾ ಕಡೆಯಿಂದ ಒಳ್ಳೊಳ್ಳೆ ಕಾರ್ಗಳಿದೆ ನೋಡಿ. ಸೊ ಹಂಗೆ MVP ಅವರು ವ್ಯೂವರ್ಸು, ಮೋಟೋ ವರ್ಲ್ಡ್ ಅವ್ರ ವ್ಯೂವರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೂ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಸ್ ಎಲ್ಲ ನಾವು ಹುಡುಕ್ಬಿಟ್ಟು ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಸರ್ ತುಂಬ ಥ್ಯಾಂಕ್ಸ್ ಸರ್, ನಮಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಮಿಸ್ಟರ್ ಕಿರಣ್ ಆಮೇಲೆ ಮಿಸ್ಟರ್ ವಿಜಯ್ಗೆ ತುಂಬ ಥ್ಯಾಂಕ್ಸ್ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನಿಮ್ಮ ಕಡೆಯಿಂದ ನೀವು ಅವ್ರಿಗೆ ಹೇಳ್ಬಿಡಿ, ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಿದ್ರಿ ಅಂತ ಹೇಳ್ಬಿಡಿ. ಖಂಡಿತ ಮೀಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಅವ್ರ ಹತ್ರನೇ ಬಂದುಬಿಟ್ಟು ಅವ್ರು ಇರ್ತಾರೆ. ನೆಕ್ಸ್ಟ್ ಟೈಮ್ ಅವ್ರ ಜೊತೆನೇ ವೀಡಿಯೋ ಮಾಡ್ತೀವಿ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.